ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಭು ಕ್ರಿಸ್ತರು ನಿಮ್ಮೊಡನೆ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸುವಿನ ಪವಿತ್ರ ಹೃದಯದ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸುವುದಕ್ಕಾಗಿ ನಾವೆಲ್ಲರೂ ಈ ಧ್ವಜ ಸ್ತಂಭದಡಿ ನಿಂತಿದ್ದೇವೆ. ಈ ತ್ರಿದಿನಗಳ ಸಿದ್ಧತೆಯಲ್ಲಿ ನಾವೆಲ್ಲರೂ ಪ್ರಭು ಯೇಸುವಿನ ಪವಿತ್ರ ಹೃದಯದ ಧ್ವಜವನ್ನು ಈಕ್ಷಿಸಿ ಧ್ಯಾನಾಸಕ್ತರಾಗಿ ದೇವರನ್ನು ಮಹಿಮೆಪಡಿಸೋಣ. ಈ ಧ್ವಜದೊಂದಿಗೆ ನಮ್ಮ ಹೃದಯಗಳು ದೇವರ ಕಡೆಗೆ ಏರಿ ಹೋಗಲಿ ಎಂದು ಪ್ರಾರ್ಥಿಸೋಣ. ಯೆಶಾಯ ಪ್ರವಾದಿಯ ಗ್ರಂಥದಿಂದ ವಾಚನ. ಆಗ ಸರ್ವೇಶ್ವರ ಸ್ವಾಮಿ ದೂರದ ಜನಾಂಗಕ್ಕೆ ಗುರುತಾಗಿ ಧ್ವಜಾರೋಹಣ ಮಾಡುವರು. ಸೀಟಿ ಹಾಕಿ ಅವರನ್ನು ಜಗದ ಕಟ್ಟಕಡೆಯಿಂದ ಕರೆಯುವರು. ಆಗ ಜನರು ತ್ವರೆಯಿಂದ ವೇಗವಾಗಿ ಅಲ್ಲಿಗೆ ಬರುವರು. ಅವರಲ್ಲಿ ಯಾರೂ ಮುಗ್ಗರಿಸಿ ಬಳಲಿ ಹೋಗರು, ಯಾರೂ ತೂಕಡಿಸಿ ನಿದ್ರಿಸರು. ಅವರ ನಡುಕಟ್ಟು ಸಡಿಲವಾಗದು, ಅವರ ಕೆರದ ಕಟ್ಟು ಕಿತ್ತು ಹೋಗದು. ದೇವರ ವಾಕ್ಯವಿದು. ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಪ್ರಭು ಯೇಸುವಿನ ಪವಿತ್ರ ಪಾಲನೆಯಲ್ಲಿರುವುದು ದೇವರ ಅನುಗ್ರಹದ ಫಲವಾಗಿದೆ. ಈ ಧ್ವಜಾರೋಹಣದ ಸಂದರ್ಭದಲ್ಲಿ ದೇವರನ್ನು ಸ್ತುತಿಸುತ್ತಾ ಈ ಹಬ್ಬದ ದಿನಗಳು ನಮ್ಮ ಬದುಕಿನ ಆಧ್ಯಾತ್ಮಿಕ ಸಿದ್ಧತೆಗೆ ಪ್ರೇರಣೆಯಾಗಲಿ ಎಂದು ಪ್ರಾರ್ಥಿಸೋಣ. ನಿಮ್ಮ ಉತ್ತರ, ಕರ್ತರೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಯೇಸುವಿನ ಪವಿತ್ರ ಹೃದಯದ ಕೀರ್ತಿ ಪತಾಕೆಯಾಗಿ ಈ ಧ್ವಜವು ನಮ್ಮ ಧಾರ್ಮಿಕ ಭಕ್ತಿಯ ಸಂಕೇತವಾಗಿ ಆರಾಧಿಸುತ್ತಾ ಎಲ್ಲ ಕ್ರೈಸ್ತರಿಗೂ ಈ ಬದುಕು ಆದರ್ಶವಾಗಲೆಂದು ಪ್ರಾರ್ಥಿಸುತ್ತೇವೆ. ಈ ಧ್ವಜವನ್ನು ಇಚ್ಛಿಸುವ ಭಕ್ತಾದಿಗಳು ಈ ತ್ರಿದಿನಗಳ ಭಕ್ತಿಪೂರ್ವಕ ಪೂಜಾ ವಿಧಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಬದುಕಿಗೆ ಬೇಕಾದ ತೃಪ್ತಿಯನ್ನು, ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯುವಂತೆ ನಮ್ಮ ಸುತ್ತಮುತ್ತಲಲ್ಲಿ ವಾಸಿಸುವ ಕ್ರೈಸ್ತೇತರರು ನಮ್ಮ ನಡೆನುಡಿಗಳಿಂದ ಆಕರ್ಷಿತರಾಗಿ ದೇವರ ಸನ್ನಿಧಿಗೆ ಬಂದು ಹೇರಳವಾದ ಆಶೀರ್ವಾದಗಳನ್ನು ಪಡೆಯುವಂತೆ ಸರ್ವಶಕ್ತ ತಂದೆ ಪ್ರಭು ಯೇಸು ಕ್ರಿಸ್ತರು ನಿಮ್ಮ ದಿವ್ಯ ಕುಮಾರರ ಅವರ ಮರಣದಿಂದ ಪ್ರೇರಿತರಾಗಿ ನಾವು ಸಾತ್ವಿಕ ಜೀವನಕ್ಕೆ ಮುಂದೆ ಸಾಗುವಂತೆ ನಮ್ಮನ್ನು ಅನುಗ್ರಹಿಸಿದ್ದಾರೆ. ಅವರ ಹೆಸರಿನಲ್ಲಿ ಆರೋಹಣ ಮಾಡಲಿರುವ ಈ ಧ್ವಜ ನಮ್ಮ ಹೃನ್ಮನಗಳನ್ನು ಕ್ರಿಸ್ತರ ಕಡೆಗೆ ತಿರುಗಿಸುವಂತೆ ಮಾಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಾವು ಪ್ರಭು ಯೇಸುವಿನ ಹೆಸರಿನಲ್ಲಿ ಏರಿಸಲಿರುವ ಈ ಧ್ವಜವನ್ನು ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ಆಶೀರ್ವದಿಸಲಿ. ಹೃದಯರು ಪ್ರಿಯ ಸಹೋದರ ಸಹೋದರಿಯರೇ, ಯೇಸುವಿನ ಪವಿತ್ರ ಹೃದಯದ ಹಬ್ಬವನ್ನು ಆಚರಿಸಲು ನಾವು ನಮ್ಮ ಸಿದ್ಧತೆಯಿಂದ ಪ್ರಾರಂಭಿಸುತ್ತೇವೆ. ಈ 3 ದಿನಗಳಲ್ಲಿ ಯೇಸುವಿನ ಪವಿತ್ರ ಹೃದಯ ಏನು, ಹೇಗೆ ಎಂಬುದನ್ನು ಧ್ಯಾನಿಸಿ ನಮ್ಮ ಜೀವನಕ್ಕೆ ಒಂದು ಕಡೆ ನೆಮ್ಮದಿಯನ್ನ, ಸಮಾಧಾನವನ್ನ, ಶಾಂತಿಯನ್ನ
ಪುನಃ ಗಳಿಸಿಕೊಳ್ಳುವಂತಹ ದಿನಗಳು ಈ 3 ದಿನಗಳಾಗಬೇಕು ಆಗಲಿದೆ ಅಂತ ನಾನು ಭಾವಿಸ್ತೇನೆ. ಆಹಾರ ಅಗಲದ ಮಿತಿ ಇಲ್ಲದೆ ವಿಶಾಲವಾಗಿರುವಂತಹ ಸಮುದ್ರದಂತೆ ಯೇಸುವಿನ ಪವಿತ್ರ ಹೃದಯ. ಒಂದು ಗಣಿಯನ್ನು ಆಳಕ್ಕೆ ಅಗಲಷ್ಟು ಹೆಚ್ಚು ಹೆಚ್ಚಾಗಿ ಸಿಗುವ ಚಿನ್ನದಂತೆ ಯೇಸುವಿನ ಪವಿತ್ರ ಹೃದಯ. ಹಲವಾರು ಸಾವಿರ ಹೂಗಳಿಂದ ಮಧುವನ್ನು ಶೇಖರಿಸಿ ತನ್ನ ಗೂಡಿನಲ್ಲಿ ಶೇಖರಿಸುತ್ತಿರುವಂತಹ ಜೇನಿನ ತುಪ್ಪದಂತೆ ಪ್ರಭು ಯೇಸುವಿನ ಪವಿತ್ರ ಹೃದಯ. ಹಚ್ಚ ಹಸಿರಿನ ಹುಲ್ಲುಗಾವಲಿನ ಮುಂಜಾನೆಯ ತಂಗಾಳಿಯಲ್ಲಿ ನಲಿದಾಡುವಂತೆ ಆಗ ಆಗುವಂತಹ ಸ್ವಾದದಂತೆ ಯೇಸುವಿನ ಪವಿತ್ರ ಹೃದಯ. ಇದು ಮಾನವ ಕುಲಕ್ಕೆ, ಅದರಲ್ಲೂ ವಿಶೇಷವಾಗಿ ಕ್ರೈಸ್ತ ಭಕ್ತರಾಗಿ ನಮಗೆ ದೇವರು ಕೊಟ್ಟಿರುವಂತಹ ವಿಶೇಷವಾದಂತಹ ವರಪ್ರಸಾದ ದೇವರ ಪ್ರಭು ಯೇಸುವಿನ ಪವಿತ್ರ ಹೃದಯದ ಮೂಲಕ. ನಮ್ಮ ಈ ಧರ್ಮ ಕೇಂದ್ರದ ಹಬ್ಬವನ್ನು ಆಚರಿಸುವ ಈ ಸಮಯದಲ್ಲಿ ಬನ್ನಿ ನಾವೆಲ್ಲ ನಮ್ಮ ಕುಟುಂಬದಲ್ಲಿರುವಂತಹ ಹಿರಿಯರನ್ನ, ನಮ್ಮ ಕುಟುಂಬದಲ್ಲಿರುವಂತಹ ವಯಸ್ಸಾದಂತಹವರನ್ನ, ನಮ್ಮ ಕುಟುಂಬದಲ್ಲಿರುವ ಯುವತಿಯರನ್ನ, ಮಕ್ಕಳನ್ನ, ಅನಾರೋಗ್ಯದಿಂದಿರುವಂತಹವರೆಲ್ಲರನ್ನ ಯೇಸುವಿನ ಪವಿತ್ರ ಹೃದಯದ ಆಳಕ್ಕೆ ಅರ್ಪಿಸಿಕೊಳ್ಳೋಣ. ಪ್ರಭು ಯೇಸುವಿನ ಪವಿತ್ರ ಹೃದಯ ನಮ್ಮೆಲ್ಲರಿಗೂ ನಮ್ಮೆಲ್ಲ ಜೀವನದ ಸಂದರ್ಭದಲ್ಲೂ ಎಲ್ಲೋ ಒಂದು ಕಡೆ ಶಕ್ತಿಯನ್ನ, ನೆಮ್ಮದಿಯನ್ನ ನೀಡುವಂತಹ ಒಂದು ಸಂಕೇತವಾಗಿದೆ. ಈ ಕಾರಣದಿಂದ ಈ 3 ದಿನದಲ್ಲಿ ಪ್ರಭು ಯೇಸುವಿನ ಸವಿಯನ್ನು ಸವಿಯೋಣ. ಪ್ರಭು ನಿಮ್ಮೊಡನೆ ಇರಲಿ. ಆ ಸಮಯದಲ್ಲಿ ಯೇಸು ಜನಸಮೂಹವನ್ನು ಉದ್ದೇಶಿಸಿ, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಾನು ವಿವೇಶಶೀಲನು, ದೀನಹೃದಯನು, ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ, ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ ಎಂದರು. ಜಯ ಜಯವಾಗಲಿ ಕ್ರಿಸ್ತನೇ ನಿಮಗೆ. ಜಯ ಜಯವಾಗಲಿ ಕ್ರಿಸ್ತನೇ ನಿಮಗೆ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಕ್ರೈಸ್ತ ಕುಟುಂಬದ ಯಾವುದೇ ಮನೆಗೆ ಹೋದರೆ ಒಂದು ಕಡೆ ಕಾಣುವಂತಹ ಚಿತ್ರ ಪ್ರಭು ಯೇಸುವಿನ ಪವಿತ್ರ ಹೃದಯದ ಫೋಟೋ. ತಿಂಗಳ ಮೊದಲನೇ ಶುಕ್ರವಾರ ಬಂದರೆ ಅನೇಕರು ಗುರುಗಾದ ಕರೆದು ಮನೆಯಲ್ಲಿ ಪ್ರಭು ಯೇಸುವಿನ ಪವಿತ್ರ ಹೃದಯದ ಪ್ರತಿಷ್ಠಾಪನೆ ಪ್ರಾರ್ಥನೆಯನ್ನು ಮಾಡಿಸಿಕೊಳ್ಳುವುದು, ವಿಶೇಷವಾದಂತಹ ಭಕ್ತಿಯನ್ನು ವ್ಯಕ್ತಪಡಿಸುವುದು ಕ್ರೈಸ್ತ ಕುಟುಂಬಗಳಲ್ಲಿ ನಾವು ನೋಡುತ್ತೇವೆ. ಮತ್ತು ತಿಂಗಳ ಮೊದಲನೇ ಶುಕ್ರವಾರ ಬಂದರೆ ಅಥವಾ ಬೇರೆ ಬೇರೆ ಶುಕ್ರವಾರದಲ್ಲೂ ಆಗಬಹುದು, ಹಲವರು ಕ್ರೈಸ್ತ ಭಕ್ತರು ಪ್ರಭು ಯೇಸುವಿನ ಪವಿತ್ರ ಹೃದಯಕ್ಕೆ ಪ್ರಾರ್ಥಿಸಿ ಕೃತಜ್ಞತೆಯನ್ನು ಸಲ್ಲಿಸಿ ಪೂಜಾರ್ಪಣೆಯನ್ನ ನಾವು ಮಾಡುವುದನ್ನು ನಾವು ನೋಡ್ತೇವೆ. ಏನು
ಭಕ್ತಿ ವಹಿಸುವಂತಹದ್ದು ಯಾವಾಗಲಾದ್ರೂ ಯೋಚನೆ ಮಾಡಿದ್ರ ಇದು ಒಂಥರ ವಿಚಿತ್ರ ಅನಿಸುವುದಿಲ್ಲ. ನಾವು ಪ್ರಭು ಯೇಸುವನ್ನು ಆರಾಧಿಸುವುದು, ಅವರ ವ್ಯಕ್ತಿತ್ವವನ್ನ ಆ ವ್ಯಕ್ತಿಯನ್ನು ಆಚರಿಸುವುದು ಅಥವಾ ಆರಾಧಿಸುವುದು, ಅವರಿಗೆ ಪ್ರಾರ್ಥನೆ ಸಲ್ಲಿಸುವುದು. ಆದರೆ ನಮ್ಮ ಕಥೋಲಿಕ ಕ್ರೈಸ್ತರಲ್ಲಿ ಇರುವಂತಹ ಒಂದು ಸಂಪ್ರದಾಯ ಯೇಸುವಿನ ಪವಿತ್ರವಾದಂತಹ ಹೃದಯ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತು. ನಮ್ಮ ಶರೀರದ ಒಂದು ಅಂಗ, ಒಂದು ಪ್ರಮುಖವಾದಂತಹ ಅಂಗ. ಇದೇನು ಪ್ರಮುಖವಾದಂತಹ ಒಂದು ಅಂಗ ಆದ ತಕ್ಷಣ ಅದಕ್ಕೆ ವಿಶೇಷವಾದಂತಹ ಆರಾಧನೆಯನ್ನು ಸಾಧಿಸುವುದು ವಿಚಿತ್ರ ಅಂತ ಅನಿಸುವುದಿಲ್ವಾ? ಏನು ಇದರ ಅರ್ಥ? ನಮ್ಮ ಮನುಷ್ಯನ ಹೃದಯ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ಸೂಚಿಸುವಂತಹ, ಒಬ್ಬ ವ್ಯಕ್ತಿಯ ನಡವಳಿಕೆಯನ್ನ, ಗುಣಲಕ್ಷಣಗಳನ್ನ ಅಥವಾ ಆ ವ್ಯಕ್ತಿಯ ಒಂದು ಸ್ವಭಾವವನ್ನ ಸೂಚಿಸುವಂತಹ, ಪ್ರದರ್ಶಿಸುವಂತಹ ಒಂದು ಸ್ವರೂಪ ಒಬ್ಬ ವ್ಯಕ್ತಿಯ ಹೃದಯ. ಒಬ್ಬ ವ್ಯಕ್ತಿಯ ನಡವಳಿಕೆಯನ್ನ, ವ್ಯಕ್ತಿತ್ವವನ್ನ ನಿರೂಪಿಸುವಂತಹ ಅಂಗ ಹೃದಯ. ಎಂತಹ ಒಳ್ಳೆಯ ಹೃದಯ, ಹೃದಯವಂತ ಇರುವಂತ ಹೇಳೋದನ್ನು ನಾವು ಕೇಳಿಸ್ಕೊಂಡಿದ್ದೇವೆ. ಈ ಮನುಷ್ಯನಿಗೆ ಎಂಥ ಕಠಿಣ ಹೃದಯ ಅಂದ್ರೆ ಆ ಮನುಷ್ಯತ್ವ, ಆ ಗುಣಗಳನ್ನ ನಾವು ಹೃದಯಕ್ಕೆ ಹೋಲಿಸಿ ಸಂಬಂಧಿಸಿ ಮಾತನಾಡ್ತೇವೆ. ನಮ್ಮ ವ್ಯಕ್ತಿತ್ವ ಯಾವಾಗಲೂ ನಮ್ಮ ಹೃದಯಕ್ಕೆ ಸಂಬಂಧಪಟ್ಟಂತೆ. ಪ್ರಭು ಯೇಸುವಿನ ಪವಿತ್ರ ಹೃದಯ ಅಂತಂದ್ರೆ ಪ್ರಭು ಯೇಸುವಿನ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತಹ, ಪ್ರಭು ಯೇಸುವಿನಲ್ಲಿದ್ದಂತಹ ಗುಣಲಕ್ಷಣಗಳನ್ನ, ಪ್ರಭು ಯೇಸುವಿನ ವ್ಯಕ್ತಿತ್ವದ ನಿರೂಪಣೆಯನ್ನ ಮಾಡುವಂತಹ ಒಂದು ಪ್ರಯತ್ನ ಪ್ರಭು ಯೇಸುವಿನ ಪವಿತ್ರ ಹೃದಯದ ಭಕ್ತಿ, ಅದರಲ್ಲಿ ನಾವಿಟ್ಟಿರುವಂತಹ ವಿಶ್ವಾಸ, ಪ್ರಭು ಯೇಸುವಿನ ಪವಿತ್ರ ಹೃದಯದಲ್ಲಿ ನಾವಿಟ್ಟಿರುವಂತಹ ನಂಬಿಕೆ, ಪ್ರಭು ಯೇಸುವಿನ ವ್ಯಕ್ತಿತ್ವವನ್ನ ಪ್ರದರ್ಶಿಸುವಂತಹ ಅಥವಾ ನಿರೂಪಿಸುವಂತಹ ಒಂದು ಸಂಗತಿಯಾಗಿದೆ. ಹೀಗಿರುವಾಗ ಪ್ರಭು ಯೇಸುವಿನ ಪವಿತ್ರ ಹೃದಯವನ್ನ ನಾವು ಆರಾಧಿಸುವಾಗ, ಭಕ್ತಿಯನ್ನು ವ್ಯಕ್ತಪಡಿಸುವಾಗ ಸಾಕ್ಷಾತ್ ಪ್ರಭು ಯೇಸುವಿನ ವ್ಯಕ್ತಿತ್ವವನ್ನೇ ನಾವು ಆರಾಧಿಸುವಂತಹದ್ದು. ಆ ವ್ಯಕ್ತಿಯಲ್ಲಿದ್ದಂತಹ ಗುಣಗಳಿಗೋಸ್ಕರ ಆಕರ್ಷಿತರಾಗಿ ಅವುಗಳಿಂದ ನಮ್ಮ ಜೀವನದ ಪ್ರಯೋಜನವನ್ನ ಪಡೆಯುವುದಕ್ಕೆ ನಾವು ಪ್ರಯತ್ನಿಸುವಂತಹ ಒಂದು ಯತ್ನ. ಹೀಗಿರುವಾಗ ಪ್ರಭು ಯೇಸುವಿನ ವ್ಯಕ್ತಿತ್ವ ಏನಾಗಿದೆ, ಅವರ ವ್ಯಕ್ತಿತ್ವದ ನಿರೂಪಣೆ ಎಲ್ಲಾದರೂ ಇದೆಯಾ? ಬಹುಶಃ ಇವತ್ತಿನ ಶುಭ ಸಂದೇಶ ನಮಗೆ ಒಂದು ಅತಿ ದೊಡ್ಡದಾದಂತಹ ಒಂದು ಸೂಚನೆಯನ್ನ ನೀಡ್ತಾ ಇದೆ. ಪ್ರಭು ಯೇಸುವಿನ ಪವಿತ್ರ ಹೃದಯದ ಬಗ್ಗೆ, ಅಂದರೆ ಪ್ರಭು ಯೇಸುವಿನ ವ್ಯಕ್ತಿತ್ವದ ನಿರೂಪಣೆ, ಅವರ ವ್ಯಕ್ತಿತ್ವದ ಒಂದು ಪ್ರದರ್ಶನ ನಮಗಾಗುತ್ತಿದೆ ಇಂದಿನ ಶುಭ ಸಂದೇಶದಲ್ಲಿ. ಹಾಗೂ ಶುಭ ಸಂದೇಶಗಳ ಬೇರೆ ಬೇರೆ ಸನ್ನಿವೇಶದಲ್ಲಿ ಅವರು ಮಾಡಿದಂತಹ ಬೋಧನೆ ಆಗ್ಬೋದು, ಅವರು ಮಾಡಿದಂತಹ ಅದ್ಭುತ ಕಾರ್ಯಗಳಾಗ್ಬೋದು, ಅವರು ಹೇಳಿದಂತಹ ಸಾಮಗ್ರಿಗಳಾಗ್ಬೋದು, ಇವುಗಳ ಮುಖಾಂತರ ಪ್ರಭು ಯೇಸುವಿನ ವ್ಯಕ್ತಿತ್ವದ ನಿರೂಪಣೆ ನಮಗಾಗುತ್ತಿದೆ. ಮೊದಲನೇದಾಗಿ ಇಂದಿನ ಶುಭ ಸಂದೇಶದ ಒಂದು ಮಾತಿನಲ್ಲಿ ಇರುವಂತಹ ಪ್ರಭು ಯೇಸುವಿನ ವ್ಯಕ್ತಿತ್ವ ಏನು, ಯಾಕೆ ನಾವು ಪ್ರಭು ಯೇಸುವಿನ ಪವಿತ್ರ ಹೃದಯಕ್ಕೆ ಆಕರ್ಷಿತರಾಗಿದ್ದೇವೆ, ಯಾಕೆ ನಾವು ಯೇಸುವಿನ ಪವಿತ್ರ ಹೃದಯಕ್ಕೆ ಆರಾಧನೆಯನ್ನು ಸಲ್ಲಿಸುತ್ತಿದ್ದೇವೆ, ಯಾಕೆ ನಾವು ನಮ್ಮ ಎಲ್ಲಾ ಜೀವನದ ಪರಿಸ್ಥಿತಿಗಳಲ್ಲಿ ಪ್ರಭು ಯೇಸುವಿನ ಪವಿತ್ರ ಹೃದಯದ ಫೋಟೋವನ್ನು ಮನೆಗಳಲ್ಲಿ ಇಟ್ಟುಕೊಂಡು ಆರಾಧಿಸುತ್ತೇವೆ ಎಂಬುದಕ್ಕೆ ಇಂದಿನ ಶುಭ ಸಂದೇಶ
ಒಂದು ಉದಾಹರಣೆ. ಏನಿದೆ ಇವತ್ತಿನ ಶುಭ ಸಂದೇಶದಲ್ಲಿ ಹೇಳಿದ್ರ ಚೆನ್ನಾಗಿ ಆಲಿಸ್ತಾರೆ. ದುಡಿದು ಭಾರ ಹೊತ್ತು ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಎಂತಹ ಆಹ್ವಾನ, ಎಂತಹ ಆಹ್ವಾನ! ನಾನು ನಿಮಗೆ ವಿಶ್ರಾಂತಿ ಕೊಡಬೇಕು. ಅದಕ್ಕೆ ಹಿಂದಿನ ಫಲಗಳನ್ನು ಯೋಚಿಸುವವಿ. ದುಡಿದು ಭಾರ ಮತ್ತು ಬಳಲಿ ಬೆಂಡಾಗಿರುವ ಸರ್ವಜನರೇ, ಇವತ್ತು ಜೀವನ ನಮ್ಮೆಲ್ಲರದ್ದು ಪರಿಸ್ಥಿತಿಯ ಒಂದು ವಿಷಯವಾಗಿರ್ಬೋದು, ಅಥವಾ ಈ ಕಾಲಕ್ಕೆ ತಕ್ಕಂತೆ ಆಗಿರ್ಬೋದು. ಯಾರ ಜೀವನ ಇವತ್ತು ಮಧುರವಾಗಿದೆ? ಪ್ರತಿಯೊಬ್ಬ ಮನುಷ್ಯರು ಒಂದು ಮಗುವಿನಿಂದ ಹಿಡಿದು ವಯಸ್ಸಾದಂತವರ ಜೀವನದಲ್ಲಿ ಎಲ್ಲಾ ಕಾರ್ಯಗಳನ್ನು ಮುಗಿಸಿದರು, ಆದರೂ ಸಹ ಅವರು ಜೀವನದ ಭಾರವನ್ನು ಹೊತ್ತಿರುವಂತವರಾಗಿದ್ದಾರೆ. ಇವತ್ತು ಮನುಷ್ಯರಿಗೆ ನಮಗೆ ಬೇಕಾದಷ್ಟು ಭಾರಗಳಿವೆ, ಬೇಕಾದಷ್ಟು ಹೊರೆಗಳಿವೆ. ಇದರಲ್ಲಿ ಅನೇಕ ಭಾರ ಹೊರೆಗಳು ನಮ್ಮಷ್ಟಕ್ಕೆ ನಾವೇ ಮಾಡಿಕೊಂಡಿರುವಂತಹ ನಮ್ಮ ಅಜ್ಞಾನವೋ ಅಥವಾ ನಮ್ಮ ಕುಂದುಕೊರತೆಗಳಿಂದಲೋ ಅಥವಾ ನಾವು ಆಲೋಚನೆ ಮಾಡುವಂತಹ ರೀತಿಗಳಿಂದಲೋ ಅನೇಕ ಬೇಡವಾದಂತಹ ಹೊರೆಗಳನ್ನ ಭಾರಗಳನ್ನ ನಮ್ಮ ಮೇಲೆ ಕೊಟ್ಟಿದ್ದೇವೆ. ಅದಿದ್ರೂ ವಾಸ್ತವವಾಗಿಯೂ ಸಹ ಬೇರೆ ಬೇರೆ ರೀತಿಯ ಹೊರೆ ಮನುಷ್ಯರಲ್ಲಿ ಸಾಮಾನ್ಯವಾಗಿರುವಂತಹದ್ದು ಆರ್ಥಿಕವಾದಂತಹ ಹೊರೆ. ನಮ್ಮ ಅಗತ್ಯಗಳು ಬೇಕಾದಷ್ಟು ಆಗೋಗಿವೆ. ಇವತ್ತು ನಮಗೆ ಆದಾಯ ಇಲ್ಲದಿದ್ದಲ್ಲಿ ಆರ್ಥಿಕ ಹೊರೆಯನ್ನು ಅನುಭವಿಸುತ್ತದೆ. ಇದು ವಾಸ್ತವ, ಸತ್ಯಾಂಶ. ಎಲ್ಲೋ ಒಂದು ಕಡೆ ನನಗೆ ಸಾಲುತ್ತಿಲ್ಲ, ನನ್ನಲ್ಲಿರುವಂತಹ ಹಣ ಸಂಪತ್ತು ಸಾಲುತ್ತಿಲ್ಲ, ನನ್ನ ಅಗತ್ಯಗಳು ಬೇಕಾದಷ್ಟಾಗಿದೆ, ಏನು ಮಾಡುವುದು ಎಂಬ ಯೋಚನೆ, ಎಂಬ ಹೊರೆ, ಎಂಬ ಭಾರ ನಮ್ಮನ್ನು ಕುಗ್ಗಿಸುತ್ತದೆ. ಇದು ಸತ್ಯ ತಾನೆ ಎಲ್ಲರಲ್ಲೂ. ಇನ್ನೊಂದು ರೀತಿಯ ಭಾರ ನಮ್ಮ ಭಾವನಾತ್ಮಕವಾದಂತಹ ಭಾರ. ನಾವೇ ಏನೇನೋ ಊಹೆ ಮಾಡ್ಕೊಂಡಿರ್ತೀವಿ ಬೇರೆಯವರ ಬಗ್ಗೆ, ಅಥವಾ ಬೇರೆಯವರ ಸ್ವಭಾವವನ್ನ ಅಲ್ಪ ಸ್ವಲ್ಪ ಅಳಿಯುವುದರಲ್ಲಿ ಏರುಪೇರು ಮಾಡಿಕೊಂಡು ಸಹನೆ ಇಲ್ಲದೆ, ತಾಳ್ಮೆ ಇಲ್ಲದೆ ಸಂಬಂಧಗಳು, ಭಾವನೆಗಳು ತೀರಾ ಅಲಸಿ ಹೋಗುವಂತಹ ಒಂದು ಪರಿಸ್ಥಿತಿಗೆ ಬಂದು ಭಾವನಾತ್ಮಕವಾದಂತಹ ಹೊರೆಗಳನ್ನು ಹೊಂದಿರುತ್ತೇವೆ. ವ್ಯಕ್ತಿಯನ್ನು ನೋಡಿದ ತಕ್ಷಣ ನಮಗೇನೋ, ವ್ಯಕ್ತಿಯನ್ನ ಕಂಡ ತಕ್ಷಣ ಏನೋ ಒಂದು ಕೆಟ್ಟದನ್ನು ನಾವು ಯೋಚಿಸುತ್ತೇವೆ. ಇವೆಲ್ಲವೂ ನಾವೊಂದು ರೀತಿಯ ಹೊರೆ ಭಾರ ನಾವು ಹೊಂದಿರುವಂತಹದ್ದು. ಅದು ನೋಡುವಂತ ಸಮಯದಲ್ಲಿ ಮಾತ್ರವಲ್ಲ, ಆ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಸದಾ ಉಳಿಯುತ್ತಿರುತ್ತೆ. ಅದು ಭಾರವಾಗಿ ಪರಿಗಣಿಸಲಾಗಿರುತ್ತದೆ. ನಮ್ಮ ಸಂಬಂಧಗಳು ಕೆಲವೊಮ್ಮೆ ಭಾರವಾಗಿರುತ್ತವೆ. ಸಂಬಂಧಗಳು, ಅದರಲ್ಲೂ ರಕ್ತ ಸಂಬಂಧಗಳು ಬಿಡುವಾಗಿಲ್ಲ, ಇಟ್ಟುಕೊಳ್ಳುವಾಗಿಲ್ಲ, ಭಾರವನ್ನು ಹೊಂದಿರಬೇಕು. ಎಲ್ಲರೂ ಒಂದು ಕುಟುಂಬದಲ್ಲಿ ಎಲ್ಲರೂ ಸಮಾನರಾಗಿರುವುದಿಲ್ಲ, ಅಸಾಧ್ಯ. ಕೆಲವರಿಗೆ ಹೆಚ್ಚು ಕಡಿಮೆ, ಬೇರೆ ಬೇರೆ ರೀತಿಯಲ್ಲಿ ಹೆಚ್ಚು ಕಡಿಮೆ. ಕೆಲವರು ಭಾರವಾಗಿರುತ್ತಾರೆ, ಈ ಭಾರಗಳನ್ನು ಹೊತ್ತು ಇನ್ನೂ ಕೆಲವರು ಇರುತ್ತಾರೆ. ಹೀಗೆ ಬೇರೆ ಬೇರೆ ರೀತಿಯ ಭಾರಗಳನ್ನ, ಕೆಲವರಿಗೆ ಉದ್ಯೋಗದ ಭಾರ ಇರುತ್ತದೆ. ಎಷ್ಟು ದುಡಿದರೂ ಅವರಿಗೆ ಅಲ್ಲಿ ನೆಲದಲ್ಲಿ ಇರುವುದಿಲ್ಲ, ತಕ್ಕ ಪ್ರತಿಫಲ ಇರುವುದಿಲ್ಲ, ಅಥವಾ ಕೆಲವರಿಗೆ ಉದ್ಯೋಗವೇ ಇರುವುದಿಲ್ಲ. ಹೀಗೆ ಜೀವನದಲ್ಲಿ ಈ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಭಾರವನ್ನು ಹೊರತಿರುತ್ತೇವೆ. ಪ್ರಭು ಯೇಸು ಹೇಳುತ್ತಿರುವುದು, ಬಳಲಿ ಬೆಂಡಾಗಿರುವ ಭಾರ ಹೊತ್ತಿರುವವರೆಲ್ಲರೂ ನನ್ನ ಬಳಿಗೆ ಬನ್ನಿ ಅಂತ ಹೇಳಿ. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಭಾರವನ್ನು ಹೊತ್ತಿರುವಾಗ ಪ್ರಭು
ಪ್ರಭು ಯೇಸುವಿನ ಬಳಿ ಹೋದ ತಕ್ಷಣ ಏನು ಅವರಿಗೆ ನಾಚಿಕೆ ಮಾಡ್ತಾರ? ಒಂದೇ ಸಲ ಎಲ್ಲವನ್ನ ನಾವು ಬೇಡಿದ ತಕ್ಷಣ ಅವರು ಎಲ್ಲವನ್ನ ಭಾರವನ್ನು ಇಳಿಸಿರ್ತಾರ. ಆ ರೀತಿ ಯೋಚನೆ ತಪ್ಪು. ಅದನ್ನು ಅವರು ಪ್ರಭು ಯೇಸು ಹೇಳುತ್ತಿಲ್ಲ. ನಾನು ಹೋಗ್ತಿರುವವರೇ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಎಂದರೆ ನಿಮ್ಮಲ್ಲಿರುವಂತಹ ಕೆಲವು ನೀವೇ ಸಂಪಾದಿಸಿಕೊಂಡಿರುವಂತಹ ಬೇಡವಾದಂತಹ ಭಾಗಗಳನ್ನ ಪ್ರಭು ಯೇಸುವಿನ ಬಳಿಗೆ ಹೋದಾಗ, ಪ್ರಭು ಯೇಸುವಿನ ಹೃದಯವನ್ನ ನೋಡಿದಾಗ, ಅಂದರೆ ಅವರಲ್ಲಿರುವಂತಹ ಗುಣಲಕ್ಷಣಗಳನ್ನ ನಾವು ಕಂಡಾಗ, ಅವರಲ್ಲಿರುವಂತಹ ಸಹನೆ, ಅವರಲ್ಲಿರುವಂತಹ ಕ್ಷಮಾ ಮನೋಭಾವನೆ, ಅವರಲ್ಲಿರುವಂತಹ ಪ್ರೀತಿ, ಅವರಲ್ಲಿರುವಂತಹ ಎಲ್ಲರನ್ನು ಸ್ವಾಗತಿಸುವಂತಹ ಆ ಒಂದು ಮನೋಭಾವನೆ ನಾವು ಕಂಡಾಗ, ಎಲ್ಲೋ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ನಾವುಗಳೇ ತಪ್ಪಾಗಿ ಹೊತ್ತುಕೊಂಡಿರುವಂತಹ ಭಾರವನ್ನ ಅವರಲ್ಲಿರುವಂತಹ ವ್ಯಕ್ತಿತ್ವದ ಮೂಲಕ, ಅವರ ವ್ಯಕ್ತಿತ್ವದ ನಿರೂಪಣೆಯ ಮೂಲಕ ನಮ್ಮ ಭಾಗಗಳು ಆಟೋಮ್ಯಾಟಿಕ್ಕಾಗಿ ಎಲ್ಲಿ ಹೋಗುವಂತಹ ಸಾಧ್ಯತೆ ಇರುತ್ತದೆ. ಒಂದು ಎರಡನೇದಾಗಿ, ಯಾವಾಗ ನಾವು ಪ್ರಭು ಯೇಸುವಿನ ಪವಿತ್ರ ಹೃದಯಕ್ಕೆ ಸಮೀಪವಾಗ್ತೇವೆ, ಯಾವಾಗ ನಾವು ಪವಿತ್ರ ಯೇಸುವಿನ ಪವಿತ್ರ ಹೃದಯದ ಧ್ಯಾನ ಮಾಡುತ್ತೇವೆ, ಆರಾಧಿಸುತ್ತೇವೆ, ಅವರ ಪವಿತ್ರ ಹೃದಯಕ್ಕೆ ಒಳ ಹೋಗುತ್ತೇವೆ, ಅಂತಹ ಸಮಯದಲ್ಲಿ ನಮಗೆ ಒಂದು ರೀತಿಯ ನೆಮ್ಮದಿ, ಸಮಾಧಾನ, ಅಂದರೆ ಭಾರ ಸಂಪೂರ್ಣವಾಗಿ ನಿವಾರಣೆಯಾದಂತಹ ಸಮಾಧಾನವಲ್ಲ. ಪ್ರಭು ಯೇಸು ನಮ್ಮಲ್ಲಿರುವಂತಹ ಭಾರವನ್ನ ಅವರು ಹೊತ್ತುಕೊಳ್ಳುತ್ತಾರೆ, ಅವರು ತೆಗೆದುಕೊಳ್ಳುತ್ತಾರೆ. ಅಂದರೆ ನಮ್ಮ ಭಾರಗಳನ್ನ, ಅದು ಯಾವುದೇ ರೀತಿಯ ಹೊರೆಯಾಗಿರಬಹುದು, ನಮ್ಮ ಜೀವನದ ಯಾವುದೇ ರೀತಿಯ ಹೊರೆ ಭಾರವಾಗಿರಬಹುದು, ಅದಕ್ಕೆ ಅವರು ಕೈ ಇಟ್ಟು ನಿನ್ನ ಜೊತೆ ನಾನಿದ್ದೇನೆ, ನಿನಗೆ ನಾನು ಮಾರ್ಗ ತೋರಿಸುತ್ತಿದ್ದೇನೆ, ನಿನಗೆ ನಾನು ದಾರಿದೀಪವಾಗಿದ್ದೇನೆ, ಮುಂದೆ ನಡಿ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎನ್ನುವಂತಹ ಸಮಾಧಾನದ ಮಾತುಗಳನ್ನ ಮಾತ್ರವಲ್ಲ, ಅವರ ಕೃತ್ಯದಲ್ಲೂ ಸಹ ನಮ್ಮನ್ನು ಮುನ್ನಡೆಸುವವರಾಗಿದ್ದಾರೆ. ನಮ್ಮ ಬಲಹೀನತೆಯಲ್ಲಿ ಅವರು ನಮಗೆ ಸಹಾಯ ಮಾಡಿ ನಮ್ಮನ್ನು ಬಲಗೊಳಿಸುವವರಾಗಿದ್ದಾರೆ. ಕತ್ತಲೆಯ ಮನಸ್ಸಿನ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಅವರ ಜ್ಞಾನದ ಬೆಳಕನ್ನು ಹಾಕುವವರಾಗಿದ್ದಾರೆ. ಹೀಗಾಗಿ ನಾವು ಯೇಸುವಿನ ಪವಿತ್ರ ಹೃದಯಕ್ಕೆ ಸಮೀಪಿಸುವಂತಹವರು ಒಂದು ರೀತಿಯಲ್ಲಿ ಈ ಪ್ರಪಂಚ ನೀಡದಂತಹ ವಿಶ್ರಾಂತಿಯನ್ನ, ಅಂದರೆ ನೆಮ್ಮದಿಯನ್ನ, ಶಾಂತಿ ಸಮಾಧಾನವನ್ನ ಕೊಡುವಂತಹ ವ್ಯಕ್ತಿತ್ವವಾಗಿದೆ ಯೇಸುವಿನ ವ್ಯಕ್ತಿತ್ವ ಅಥವಾ ಯೇಸುವಿನ ಪವಿತ್ರ ಹೃದಯ. ಇದು ಬಹಳ ಮುಖ್ಯವಾದಂತಹ ಅಂಶ. ಕ್ರೈಸ್ತ ಭಕ್ತರಾದ ನಾವು ನಮ್ಮ ಜೀವನದ ಹೊರೆಯನ್ನ ಯೇಸುವಿನ ಪವಿತ್ರ ಹೃದಯಕ್ಕೆ ಕೊಂಡೋದಲ್ಲಿ ನಮಗೆ ನಿಜವಾದಂತಹ ವಿಶ್ರಾಂತಿ, ನೆಮ್ಮದಿ, ಸಮಾಧಾನ ದೊರೆಯುವಂತಹ. ಇನ್ನೊಂದೇ ಒಂದು ದೃಷ್ಟಾಂತವನ್ನು ನಾನು ನಿಮಗೆ ಹೇಳ್ತೇನೆ. ಯೇಸುವಿನ ಪವಿತ್ರ ಹೃದಯದ ಭಕ್ತಿ ಯಾಕೆ ನಾವು ಆಕರ್ಷಿತರಾಗಿದ್ದೇವೆ, ಅಥವಾ ಯೇಸುವಿನ ವ್ಯಕ್ತಿತ್ವ ಏನು, ಅವರ ಲಕ್ಷಣ ಏನು ಎಂಬುದನ್ನು ಯಾಕೆ ನಾವು ಅವರನ್ನು ನೋಡಿ ಕಲಿಯಬೇಕು ಎಂಬುದಾಗಿ. ಒಂದು ದಿನ ಪ್ರಭು ಯೇಸು ಮಹಾದೇವಾಲಯದ ಬಳಿ ಇದ್ದರು. ಕೆಲವರು ಫರಿಸಾಯರು, ತಪ್ಪಿಸಿದರು ಒಬ್ಬ ಮಹಿಳೆಯನ್ನ ಕರೆದು ಬಂದರು. ಈಕೆ ವ್ಯಭಿಚಾರದಲ್ಲಿ ಸಿಕ್ಕು ಹಾಕಿಕೊಂಡಿದ್ದಾಳೆ, ನಮ್ಮ ನಿಯಮದ ಪ್ರಕಾರ ಈಕೆಯನ್ನ ಕಲ್ಲು ಹೊಡೆದು ಸಾಯಿಸಬೇಕು. ಪ್ರಭು ಯೇಸುವಿಗೆ ಹೀಗೆ ಪ್ರತಿಯೊಬ್ಬರು ಒಂದಾದ ಮೇಲೆ ಪ್ರಶ್ನೆಯನ್ನು ಹಾಕುತ್ತಾ ಇದ್ದರು. ಪ್ರಭು ಯೇಸು ಯಾವುದೇ ರೀತಿಯ ಉತ್ತರ ಕೊಡದೆ ಕೆಳಗೆ ಕುಳಿತು ನಮಸ್ತಕ್ಕೆ ಬಾಗಿಲಿದ್ದರು. ನೀವೇನು ಹೇಳುವುದೇ ಇಲ್ವಾ? ಕೊನೆಗೆ ಒಂದೇ ಮಾತು ಹೇಳಿದ್ದು, ನಿಮಗೆ ಯಾರು ಪಾಪ ಮಾಡಿದವೋ ಅಂಥವರು ಆಕೆಗೆ ಶಿಕ್ಷೆ ಕೊಡಿ. ಇದನ್ನ ಕೇಳಿದ ತಕ್ಷಣ ಒಬ್ಬೊಬ್ಬರಾಗೆಲ್ಲ ಹೊರಟು
ಆಯಿತು. ಕೊನೆಗೆ ಉಳಿದಿದ್ದು ಆ ಮಹಿಳೆ ಮತ್ತು ಪ್ರಭು. ಏನಮ್ಮ ಯಾರು ನನಗೆ ಶಿಕ್ಷೆ ಕೊಡಲಿಲ್ಲ? ಇಲ್ಲ ಪ್ರಭು. ಆಕೆಗೆ ಶಿಕ್ಷೆ ಕೊಡಲು ಅರ್ಹರಾಗಿದ್ದಂಥವರು ಪ್ರಭು ಯೇಸು ಒಬ್ಬರೇ. ಯಾಕೆಂದರೆ ಅವರೊಬ್ಬರಲ್ಲಿ ಪಾಪ ಇರಲಿಲ್ಲ. ಪಾಪ ಇಲ್ಲದವರು ಮೊದಲು ಆಕೆಯ ಮೇಲೆ ಕಲ್ಲು ತೂಗಿ ಅಂತ ಹೇಳಿದಾಗ ಎಲ್ಲರೂ ಹೋಗುವ, ಯಾಕೆಂದರೆ ಅವರ ಆತ್ಮಸಾಕ್ಷಿ ಶಿಕ್ಷಾ ಇತ್ತು. ಪಾಪ ಇಲ್ಲದಂಥವರು ಪ್ರಭು ಯೇಸು ಅವರು ಶಿಕ್ಷೆ ಕೊಡಬೇಕಾಗಿದ್ದವರು ಸಹ ಅವರೇ. ಆದರೆ ಅವರು ಯಾರು ಶಿಕ್ಷೆ ಕೊಟ್ಟಿಲ್ಲ ಅಲ್ಲ, ನಾನು ನಿನಗೆ ಶಿಕ್ಷೆ ಕೊಡುವುದಿಲ್ಲ. ಯೇಸುವಿನ ವ್ಯಕ್ತಿತ್ವ ನಮ್ಮನ್ನು ಯಾಕೆ ಸೆಳೆಯುತ್ತದೆ ಎಂದರೆ, ಅಥವಾ ನಾವು ನಮ್ಮ ಜೀವನದಲ್ಲಿ ಈ ದ್ವೇಷದ, ಮತ್ಸರದ, ಅಹಂಕಾರದ, ಅಹಂನ ಭಾರವನ್ನು ಹೊತ್ತಿರುತ್ತೇವೆ. ಯಾರಿಗೆ ಇಲ್ಲ ಇದೆಲ್ಲ? ನಮ್ಮೆಲ್ಲರಿಗೂ ಇವುಗಳೆಲ್ಲ ಹೊರೆಯನ್ನು ನಾವು ಕೆಳಗಿಳಿಸಬೇಕಾದರೆ, ಪಾಪ ಮಾಡದೇ ಇರುವಂತಹ ಪ್ರಭು ಯೇಸುವಿನ ಪವಿತ್ರ ಹೃದಯಕ್ಕೆ ಸಮೀಪಿಸಿದರೆ ಅವರು ನಮ್ಮನ್ನು ಕ್ಷಮಿಸಿ, ಬೇರೆ ಯಾರು ನಿಮಗೆ ಶಿಕ್ಷೆ ಕೊಡ್ತಿಲ್ಲ, ನಾನು ಸಹ ನಿಮಗೆ ಶಿಕ್ಷೆ ಕೊಡುವುದಿಲ್ಲ, ಕ್ಷಮಿಸಿ ನಮ್ಮನ್ನು ಅವರ ಬಳಿಗೆ ಸ್ವೀಕರಿಸುತ್ತಾರೆ. ಈ ಸ್ವೀಕಾರ ಅನ್ನೋದೇ ಒಂದು ದೊಡ್ಡ ಹೊರೆಯನ್ನು ಇಳಿಸುವಂತ. ಇವತ್ತು ನಮ್ಮ ಜೀವನ ಹೇಗಿದೆ ಅಂದರೆ, ಯಾರಾದ್ರೂ ಭಾರ ಗೊತ್ತಿರೋರು, ಹೊರೆ ಗೊತ್ತಿರೋರು ಯಾವುದಾದ್ರೆ ಏನೋ ಯಾವುದೋ ರೀತಿಯ ಕಷ್ಟದಲ್ಲಿದ್ದಾರೆ ಅಂತ ನಮಗೆ ಗೊತ್ತಾದರೆ ಅಂಥವನ್ನು ಸ್ವಲ್ಪ ದೂರ ಇಡಕ್ಕೆ ಹೋಗ್ತೀವಿ ನಾವು. ಈ ನಂತರ ಕಷ್ಟ ನಾಲಿಗೆ ಹಾಕ್ತಾರೆ, ಅವ್ರ ಭಾರವನ್ನು ನಮ್ಮ ಮೇಲೆ ಹಾಕ್ತಾರೆ. ಯಾರಾದ್ರೂ ನಮ್ಮ ಕೈ ಕೆಳಗಡೆ ಇರುವವರು ಸರ್ ಮತ್ತು ಸ್ವಲ್ಪ ಮಾತಾಡಬೇಕು ಅಂತಂದ್ರೆ ನಮ್ಗೆ ಹಾಗೆ ಯೋಚನೆ ಏನೋ ಮಾಡಬಹುದು. ಅವ್ರ ಭಾರವನ್ನು ಅವ್ರ ಹೊರೆಯನ್ನ ನಮಗೆ ಹಾಕಬೇಕು. ನಾವು ಅವರನ್ನು ಸ್ವೀಕರಿಸಲಿಕ್ಕೆ ತಯಾರಿಲ್ಲ. ಸ್ವೀಕರಿಸಲಿಕ್ಕೆ ಮೇಲ್ಗಡೆ ಓಕೆ ಹೇಳ್ತೀವಿ ಹೊತ್ತು ಮನಸ್ಸಿನಲ್ಲಿ ಕಷ್ಟ ಏನಪ್ಪ ಅನ್ನೋ ಮನೋಭಾವನೆ ಇರುತ್ತೆ. ಯೇಸು ಹಾಗಲ್ಲ. ನಮಗೆ ಇರುವಂತಹ ಎಲ್ಲ ಭಾರವನ್ನ ಹೊರೆಯನ್ನ ಅವರು ನಮ್ಮ ಪರವಾಗಿ ಹೊರಲು ನಮ್ಮನ್ನು ಸ್ವೀಕರಿಸಲು, ಹೃದಯದಿಂದ ಸ್ವೀಕರಿಸಲು ತಯಾರಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಇದು ಪ್ರಭು ಯೇಸುವಿನ ವ್ಯಕ್ತಿತ್ವದ ಹೃದಯ, ಪ್ರಭು ಯೇಸುವಿನ ಲಕ್ಷಣ, ಪ್ರಭು ಯೇಸುವಿನ ವ್ಯಕ್ತಿತ್ವದ ಸ್ವರೂಪ, ಪ್ರಭು ಯೇಸುವಿನ ವ್ಯಕ್ತಿತ್ವದ ನಿರೂಪಣೆ ಯೇಸುವಿನ ಪವಿತ್ರ ಹೃದಯ ನಮಗೆ ತಿಳಿಸುವುದು. ನಮ್ಮೆಲ್ಲರ ಹೊರೆಯ ಭಾರವನ್ನು, ಸಂಕಟಗಳನ್ನು, ನಮ್ಮ ನಿರಾಸೆಗಳನ್ನು, ನಮ್ಮ ಸೋಲುಗಳನ್ನು, ಇವೆಲ್ಲದರ ಹೊರೆ ಹೊತ್ತಿರುವ ನಮ್ಮನ್ನೇ ಪ್ರಭು ಯೇಸುವಿನ ಪವಿತ್ರ ಹೃದಯಕ್ಕೆ ಅರ್ಪಿಸಿಕೊಳ್ಳೋಣ. ನಮ್ಮ ಜೀವನದಲ್ಲಿ ನಿಜವಾದಂತಹ ವಿಶ್ರಾಂತಿಯನ್ನು, ನೆಮ್ಮದಿಯನ್ನು, ನಮ್ಮ ಜೀವನವನ್ನು ಹಗುರಗೊಳಿಸುವಂತಹ ಒಂದು ಜೀವನ ಶೈಲಿಯನ್ನು ನೀಡುವಂಥವರು ಪ್ರಭು ಯೇಸು ಮಾತ್ರ. ಪ್ರಭು ಯೇಸುವಿನ ಪವಿತ್ರ ಹೃದಯದ ಆರಾಧನೆ, ಭಕ್ತಿ, ನಂಬಿಕೆ, ವಿಶ್ವಾಸ